ನಿಮಗೆ ಮಹಾಭಾರತ ಕತೆ ಗೊತ್ತು. ದ್ರೋಣಾಚಾರ್ಯರು ಇಬ್ರು ಕಲಿಸಿದ್ರು, ಕೌರವರಿಗೆ ಪಾಂಡವರಿಗೆ ಕಲಿಸಿದ್ರು. ಗುರುದಕ್ಷಿಣೆ ಕೊಡ್ಬೇಕಪ್ಪ ಅಂದ್ರು. ಏನ್ ಕೊಡ್ಬೇಕು ಅಂತ ಕೇಳಿದ್ರು ಹುಡುಗರು. ಅವನಿಗೆ ದೃಪದನ ಮೇಲೆ ಕೋಪ ಆಯ್ತು. ದೃಪದ ರಾಜನ ಮೇಲೆ ಕೋಪ ದ್ರೋಣಾಚಾರ್ಯರಿಗೆ. ಹೋಗಿ ಆ ದೃಪದ ರಾಜನ್ ಹಿಡ್ಕೊಂಡ್ ಬರ್ಬೇಕು, ಅವನ್ನ ಸೋಲಿಸಿ ಅವನ್ ಹಿಡ್ಕೊಂಡ್ ಬರ್ಬೇಕು. ಯಾರು ಮಾಡ್ತೀವಿ? ಕೌರವರು. ನಾವ್ ಮಾಡ್ತೀವಿ ಬಿಡು, ಅದೇ ಮಾಡ್ತೀವಿ. ಬರೇ ಕೌರವರು ದೊಡ್ಡ ಸೈನ್ಯ ತಗೊಂಡು ಹೋದ್ರಂತ. ದೃಪದನ ರಾಜ್ಯಕ್ಕೆ ಹೋಗುವಾಗ ಮಾತಾಡ್ತಾರೆ, ಏನ್ ಮಾಡೋದು? ದೃಪದ ಭಾರಿ ಶೂರಪ್ಪ ಅವನು, ಆಗತ್ತೋ ಬಿಡುತ್ತೋ ನೋಡೋಣ, ಹೋಗೋಣ, ಇಷ್ಟು ಜನ ಇದೀವಲ್ಲ, ಹೆಂಗಿದ್ರು ಸೈನಿಕರಿದ್ದಾರೆ, ನೀವಿದ್ದೀರಿ. ನಾನಿದ್ದೀನಿ ಅಂತ ಒಬ್ಬನು ಅನ್ಲಿಲ್ಲ. ದ್ರೋಣಾಚಾರ್ಯ ಇದ್ದಾರೆ, ಇವರಿದ್ದಾರೆ, ಹೋಗೋಣ. ಹೋದ್ರು, ಚೆನ್ನಾಗಿ ಹೊಡೆಸ್ಕೊಂಡ್ ಬಂದ್ರು. ಸೋತ್ಬಿಟ್ರು, ಅಸಾಧ್ಯ ಸೋತ್ಬಿಟ್ರು. ಪಾಂಡವರಂದ್ರು ನಾವು ಹೋಗಿ ತಗೊಂಡ್ಬರ್ತೀವಿ ಎಂದು ನಕ್ಬಿಟ್ರು ಅವರು. ನಾವು 101 ಜನ ಲಕ್ಷಾಂತರ ಸೈನ್ಯ ತಗೊಂಡು ಹೋದ್ರೆ ಆಗ್ಲಿಲ್ಲ, 5 ಜನ ಮಾಡ್ಕೊಂಡ್ ಬರ್ತಾರೆ ಇವರು. 5 ಜನ ಹೋಗುವಾಗ ಭೀಮ ಒಂದ್ ಮಾತು ಹೇಳ್ತಾನೆ, ದಯವಿಟ್ಟು ಯಾರು ಮರಿಬಾರದು ಇದನ್ನ. ಭೀಮ ತನ್ನ ತಮ್ಮಂದ್ರೆ ಹೇಳ್ತಾನೆ, ನಿಮ್ ಮನಸ್ಸಿನಲ್ಲಿ ಒಂದೇ ಒಂದು ಕ್ಷಣ ಕೂಡ ನಾವು ಗೆಲ್ಲಲಿಕ್ಕಿಲ್ಲ ಅನ್ನೋ ಮನಸ್ಸು ಬರಬಾರ್ದು. ದಯವಿಟ್ಟು ತಿಳ್ಕೊಳ್ಳಿ ಇದನ್ನ. ಒಂದೇ ಒಂದು ಕ್ಷಣ ಕೂಡ ಅಯ್ಯೋ ನಾವು ಸೋತ್ ಬಿಟ್ರೆ ಏನ್ ಮಾಡೋದು, ಗುರುಗಳಿಗೆ ಮುಖ ಹೆಂಗ್ ತೋರ್ಸೋದು, ಅದು ವಿಚಾರ ಬರಬಾರ್ದು ನಿಮ್ ಕಡೆಯಿಂದ. ನಾವು ಗೆದ್ದೇ ಗೆಲ್ತೀವಿ ಬನ್ನಿ ಅಂತ ಭೀಮ ಮುಂದ್ ಹೋದ. ಬನ್ನಿ ನಾನು ಹಿಂದೆ, ಹೆಂಗ್ ಸೋಲ್ತೀವಿ ನೋಡೋಣ ಅಂದ್ರು. ಹೋಗಿ ದೃಪದನ್ನ ಸೋಲಿಸಿ ಹೆಡಮುರಿಗೆ ಕಟ್ಕೊಂಡು ತಂದ್ಕೊಟ್ಟು ಗುರುಗಳಿಗೆ. ದುರ್ಯೋಧನ ಕೇಳಿದ, ಅಲ್ಲ ನಾವು ಇಷ್ಟೊಂದ್ ಜನ ಹೋದ್ವಿ, ಸೈನ್ಯ ತಗೊಂಡು ಹೋದ್ವಿ, ನಾವ್ಯಾಕೆ ಸೋತ್ವಿ? ಈ ಪಾಂಡವರು ಹೆಂಗೆದ್ರು? ಅವ್ರು ಶೂರರಿದ್ದಾರೆ ನಿಜ, ಆದ್ರೆ ಮೊಟ್ಟ ಮೊದಲನೇ ಮಾತು ಅಂದ್ರೆ ನಿಮ್ಮ ಮನಸ್ಸಲ್ಲಿ ದ್ವಂದ್ವ ಆಯ್ತು, ಗೆಲ್ತೀವೋ ಇಲ್ವೋ ಅಂತ ಇತ್ತು. ಆದ್ರೆ ಪಾಂಡವರ ಮನಸ್ಸಲ್ಲಿ ಗೆಲ್ತೀವಿ ಅಲ್ಲ, ಡೌಟೇ ಇಲ್ಲ, ಗೆದ್ದೇ ಗೆಲ್ತೀವಿ ಅಂತ ಹೋದ್ರು. ಅದು